ಗುಡಿಬಂಡೆ ಅಗ್ನಿಶಾಮಕ ಠಾಣೆಯಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ, ಸಿಬ್ಬಂದಿ ಸಂಕಷ್ಟಕ್ಕೆ ಸಿಲುಕಿದ ವೀರರು. ಗುಡಿಬಂಡೆ ಜೀವ ಮತ್ತು ಆಸ್ತಿ ರಕ್ಷಣೆಗೆ ಹಗಲು ರಾತ್ರಿ ಸೇವೆ ಸಲ್ಲಿಸುತ್ತಿರುವ ಅಗ್ನಿಶಾಮಕ ಸಿಬ್ಬಂದಿಗೆ ಇಂದು ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟಕ್ಕೆ ಒಳಗಾಗಿರುವುದು ಗುಡಿಬಂಡೆ ಪಟ್ಟಣದ ಅಗ್ನಿಶಾಮಕ ಠಾಣೆಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದೆ. 2016ರಲ್ಲಿ ಸ್ಥಾಪನೆಯಾದ ಈ ಅಗ್ನಿಶಾಮಕ ಠಾಣೆಗೆ 2025ರಲ್ಲಿಯೂ ಅಗತ್ಯವಾದ ಮೂಲಸೌಕರ್ಯಗಳು ಒದಗಿಸದಿರುವುದು ಆಡಳಿತ ವ್ಯವಸ್ಥೆಯ ನಿರ್ಲಕ್ಷ್ಯದ ಸ್ಪಷ್ಟ ಉದಾಹರಣೆಯಾಗಿದೆ. ಅಗ್ನಿಶಾಮಕ ಠಾಣೆಯ ವಸತಿ ಗೃಹಗಳ ಮೇಲ್ಛಾವಣಿಯಲ್ಲಿ ಅಳವಡಿಸಿದ್ದ ಡಾಬರ್ ಶೀಟ್ಗಳು ಈಗ ಸಂಪೂರ್ಣವಾಗಿ ಹಾಳಾಗಿದ್ದು, ಮಳೆಗಾಲ ಆರಂಭವಾಗುತ್ತಿದ್ದಂತೆಯೇ ಮೇಲ್ಛಾವಣಿಯ ಮಧ್ಯಭಾಗದಿಂದ ನೀರು ನುಗ್ಗುತ್ತಿದೆ. ಪರಿಣಾಮವಾಗಿ ವಸತಿ ಗೃಹಗಳ ಒಳಗಡೆ ಗೋಡೆಗಳು ನೆನೆದು ಹಾನಿಗೊಳಗಾಗುತ್ತಿದ್ದು, ವಿದ್ಯುತ್ ಸಂಪರ್ಕಕ್ಕೆ ಸಹ ಅಪಾಯ ಉಂಟಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಮಳೆಗಾಲದ ದಿನಗಳಲ್ಲಿ ಕುಟುಂಬದೊಂದಿಗೆ ವಾಸಿಸುವ ಸಿಬ್ಬಂದಿ ಭಯಭೀತಿಯಿಂದ ಕಾಲ ಕಳೆಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ನಾನು ಲಕ್ಷ್ಮಣ ತಳವಾರ್ ಅಂತೇಳಿ ಸಹಾಯಕ ಅಗ್ನಿಶಾಮಕ ಠಾಣೆ ಅಧಿಕಾರಿ ಗುಡಿಬಂಡೆ ತಾಲೂಕಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಸರ್, ಇವಾಗ ನಮ್ಗೆ ಮೂಲಭೂತ ಸವಲತ್ತುಗಳು ಏನಂದರೆ, ನಮಗೆ ಇಂಪಾರ್ಟೆಂಟ್ ಫಸ್ಟ್ ಆಫ್ ಆಲ್ ನೀರು, ಬೋರ್ವೆಲ್ ಇಲ್ಲ ರೀ. ಸ್ಟೇಷನಲ್ಲಿ ಬೋರ್ವೆಲ್ ಇಲ್ಲ, ನೀರಿನ ಸಮಸ್ಯೆ. ಹಾಗಾಗಿ ಈಗ ಈ ಸದ್ಯ ಫೈರ್ ಕಾಲ್ ಸ್ಟಾರ್ಟ್ ಆಗ್ತಾವೆ. ಈಗ ಜನವರಿ ಫುಲ್ ಫೈರ್ ಕಾಲ್ಸ್ ಚಾಲು ಆಗ್ತಾವೆ ರೀ. ನಮಗೆ ನೀರಿನ ಸಮಸ್ಯೆ ಐತಿ. ನೀರಿನ ಸಮಸ್ಯೆ ಅದೊಂದು ನಮಗೆ ಸ್ಪಂದಿಸ್ಬೇಕು ರೀ. ಆಮೇಲೆ ನಮಗೆ ಕಂಪೌಂಡ್ ಇಲ್ಲ ರೀ. ಕಾಡು ಪ್ರಾಣಿಗಳೆಲ್ಲ ಸ್ವಲ್ಪ ಒಳಗಡೆ ಬರ್ತಾವೆ. ನೈಟಲ್ಲಿ ನಮ್ಮ ಹಾವು ಇಂಥವು ಕಾಡು ಪ್ರಾಣಿಗಳು ಭಾಳ ಬರ್ತಿರ್ತಾವೆ. ಆಮೇಲೆ ಸಿ ರಸ್ತೆ, ಸ್ಟೇಷನ್ ಮುಖ್ಯ ರೋಡ್ಗಳಿಂದ ನಮಗೆ ಕ್ವಾರ್ಟರ್ಸ್, ಆಫೀಸರ್ ಕ್ವಾರ್ಟರ್ಸ್ನ ಸಿ ರಸ್ತೆ. ಆಮೇಲೆ ಸ್ಟೇಷನಲ್ಲಿ ಸ್ವಲ್ಪ ಲೈಟಿಂಗ್, ನಮಗೆ ಹೊರಗಡೆ ಲೈಟಿಂಗ್ಸ್ ಇಲ್ಲ. ಸ್ವಲ್ಪ ನಮಗೆ ಕಂಪೌಂಡು, ಸಿ ರಸ್ತೆ, ಬೋರ್ವೆಲ್ದು, ನಮಗೆ ಸಿಬ್ಬಂದಿ ಕ್ವಾರ್ಟರ್ಸ್ಗಳು ಸ್ವಲ್ಪ ಸೋಲಾರು, ಆಮೇಲೆ ಸ್ವಲ್ಪ ಸಿಬ್ಬಂದಿ ಕ್ವಾರ್ಟರ್ಸ್ಗಳು ಸೋರ್ತಾ ಇದ್ದಾವೆ. ಸ್ವಲ್ಪ ಇವೆಲ್ಲ ಸ್ವಲ್ಪ ನಮಗೆ ಮಾಡಿಕೊಟ್ಟು ಅನುಕೂಲ. ಎಷ್ಟು ವರ್ಷ ಆಯ್ತು ಸರ್? 8/10/2016ರಲ್ಲಿ ಫಾರಂ ಆಗಿದ್ದಾರೆ. ಅಲ್ಲಿ ಹಿಡಿದು ಇಲ್ಲಿ ತನ ಬೋರ್ವೆಲ್ ವ್ಯವಸ್ಥೆ ಇಲ್ಲ. ಪಟ್ಟಣ ಪಂಚಾಯತಿಯವರು ನೀರು ಬಿಡೋ ಅಂದ್ರೆ 3 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ನೀರು ಬಿಡ್ತಾರೆ. ನಮಗೆ ಸಿಬ್ಬಂದಿಯವರಿಗೆ ನಮಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಸ್ವಲ್ಪ ನೀವು ಆದಷ್ಟು ಸ್ವಲ್ಪ ನಮ್ಗೆ ಅನುಕೂಲ. ಸರ್, ಈಗಾಗಲೇ ಕೊಟ್ಟಿದ್ದೇವೆ ಸರ್, MLA ಸರ್ ಕೊಟ್ಟಿದ್ದೇವೆ. ಏನಂತ ಕೊಟ್ಟಿದ್ರಿ ಸರ್? ಸರ್, ನೀರಿಂದು ನಮ್ಗೆ ಕಂಪೌಂಡು ಸ್ವಲ್ಪ ನಮಗೆ ಕಾಲು ಪಾರಗಳು ಬರ್ತಾವೆ ಅಂತೇಳಿ ಕೊಟ್ಟಿದ್ದೇವೆ ಸರ್. ಅವರು ಈಗ ಮಾನ್ಯ ಶಾಸಕರು ಸ್ಪಂದಿಸ್ತಿದ್ದಾರೆ. ಅದಕ್ಕೆ ಸ್ಪಂದಿಸಿ ಆಯ್ತಪ್ಪ, ನಿಮ್ಗೆ ಒಂದು 15 ದಿವಸದಲ್ಲಿ ನಾವೆಲ್ಲ ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅವರಿಗೆ ಮೊನ್ನೆ ನಾನು ಭೇಟಿಯಾಗಿ ಬಂದಿನಿ, ಮಾಡ್ತೀನಿ ಅಂತ ಹೇಳ್ಯಾರ ಸರ್. ಪಟ್ಟಣ ಪಂಚಾಯತಿಯವರು ನಮಗೆ ಟ್ಯಾಂಕ್ಲಿಂದ ನೀರು ಬಿಡ್ತಾರೆ. ನಮ್ಮ ಟ್ಯಾಂಕ್ಲಿಂದ ಅಷ್ಟೇ ನಮ್ಗೆ ಜಳಕಕ್ಕೆ ಅದು ಮಾಡ್ಲಾಕ. ಆಮೇಲೆ ನಾವು ಫೈರ್ಗೆ ಹೋಗಿ ಬಂದೇವಾಗ ನಮ್ಗೆ ನೀರು ತುಂಬ್ಕೋಬೇಕಾದ್ರೆ ವ್ಯವಸ್ಥೆ ಇಲ್ಲ. ನಾವು ಕೆರೆಗೆ ಹೋಗ್ಬೇಕು. ನಿಮ್ಮ ಪಟ್ಟಣ ಗುಡಿಬಂಡೆ ಕೆರೆ ಇಲ್ಲಿ ತುಂಬ್ಕೋಬೇಕು. ಇಲ್ಲಾಂದ್ರೆ ನಾವೆಲ್ಲ ಫೈರ್ಗೆ ಹೋಗಿ ಬರುವಾಗ ಎಲ್ಲಿ ಡೈರೆಕ್ಟ್ ಕೆರೆ ಇರ್ತೈತೆ ಅಲ್ಲಿ ನೀರು ತುಂಬ್ಕೊಬರ್ಬೇಕು. ನಮ್ಮ ಗಾಡಿಗೆ 4,000 ಲೀಟರ್ ನೀರು ತುಂಬಬೇಕ್ರಿ. ಒಂದು ಫೈರಿಗೆ ಹೋಗಿ ಬಂದೇವಂದ್ರೆ ನಮಗೆ ನೀರಿನ ಅವಶ್ಯಕತೆ ಭಾಳ ಇದೆ. ನಮಗೆ ಬೋರ್ವೆಲ್ ಒಂದು ಸ್ವಲ್ಪ ನಮ್ಗೆ ಭಾಳ ತೊಂದರೆ ಇದೆ. ಯಾವ ಇಲಾಖೆ ಬರೋದು ನಿಮಗೆಲ್ಲ ಸಿಬ್ಬಂದಿ ಏನು ಕೊರತೆಗಳು? ನಮಗೆ ಈಗ ನೋಡಿ ಸರ್, PWD ನಮ್ಗೆ ಈಗ ಪೊಲೀಸ್ ಬರೋದು ಕಟ್ಟಿಸಿದಾರೆ ಸರ್. ಇದೆಲ್ಲ ನಮಗೆ PWD ನಮ್ಗೆ ಅನುಕೂಲ ಆಗ್ಬೇಕು ಸರ್. ಇದು PWD ನಮಗೆ ಇದು ಮಾಡಿಕೊಡ್ಬೇಕು ರೀ. ಅದಕ್ಕಾಗಿ ಸ್ವಲ್ಪ ನೋಡಿ ಸರ್, ನಮ್ಗೆ ಸ್ಪಂದಿಸ್ತೀರಿ ಸರ್. ನೀರಿಂದ ಭಾಳ ಸಮಸ್ಯೆ ಇದೆ ಸರ್. ಓಕೆ, ಥ್ಯಾಂಕ್ ಯು.